ಆರ್ಎಸ್ಎಸ್ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ, ಸರಿದಾರಿಯಲ್ಲಿ ಬರಲು ಹೇಳ್ತಾ ಇದ್ದೇವೆ. ನಾವು ಆರ್ಎಸ್ಎಸ್ ವಿರೋಧ ಮಾಡ್ತಿಲ್ಲ. ಸಚಿವ PM ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ನೀಡಿರೋದು. ನೋಂದಣಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ. ನೋಂದಣಿ ಆಗದೇ ಇದ್ರೆ ಕಾನೂನು ಸಮರ. ಸಚಿವ PM ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ನೋಂದಣಿ ಅಷ್ಟೇ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು. ನೋಂದಣಿ ಆಗದೇ ಇದ್ರೆ ಮುಂದೆ ಕಾನೂನು ಸಮರ ಎದುರಿಸಬೇಕಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಒಂದು ಒಗ್ಗೂಡದಂಥ ಸಮೂಹ ಒಂದು ಕಡೆ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡಿಬೇಕಾ ಬೇಡ? ಸರ್ಕಾರದ ಅನುಮತಿ ಪಡಿಬೇಕಾದ್ರೆ ಯಾರ ಹೆಸರಿನಲ್ಲಿ ಕೊಡಬೇಕು? ಈಗ ನಾನು ಒಬ್ಬನೇ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ನೀವು ವೈಯಕ್ತಿಕವಾಗಿ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಒಂದು ಗುಂಪು ಒಗ್ಗೂಡಿದಾಗ ಈ ದೇಶದ ಕಾನೂನು ಸುವ್ಯವಸ್ಥೆ ಏನು ಕ್ರಮ ಕೈಗೊಳ್ಳಬೇಕು? ನಾವೇನು ಇಲ್ಲದನ್ನು ಮಾತಾಡ್ತಿಲ್ಲ. ಇಲ್ಲಿಯವರೆಗೆ ಕೆಲವೊಂದು ಅನಪೇಕ್ಷಿತ ವಿಚಾರಗಳು ಈ ದೇಶದಲ್ಲಿ ನಡೆದಿದೆ. ಅದನ್ನು ಸರಿದಾರಿನಲ್ಲಿ ಬನ್ನಿ ಅಂತ ನಾವು ಅವ್ರನ್ನ ಕರಿತಾ ಇದ್ದೀವಿ. ನಾವೇನು ಅವ್ರನ್ನ ವಿರೋಧ ಮಾಡ್ತಿಲ್ಲ. ನಾವೆಲ್ಲರೂ ಭಾರತೀಯರು ಅಂದಮೇಲೆ ಯಾಕೆ ಈ ದೇಶದ ಕಾನೂನನ್ನ ಗೌರವಿಸಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ನಾವು ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಒಂದು ಒಗ್ಗೂಡದಂಥ ಸಮೂಹ ಒಂದು ಕಡೆ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡಿಬೇಕಾ ಬೇಡ? ಆರ್ಎಸ್ಎಸ್ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ, ಸರಿದಾರಿಯಲ್ಲಿ ಬರಲು ಹೇಳ್ತಾ ಇದ್ದೇವೆ. ನಾವು ಆರ್ಎಸ್ಎಸ್ ವಿರೋಧ ಮಾಡ್ತಿಲ್ಲ. ಸಚಿವ PM ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ನೀಡಿರೋದು. ನೋಂದಣಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ. ನೋಂದಣಿ ಆಗದೇ ಇದ್ರೆ ಕಾನೂನು ಸಮರ. ಸಚಿವ PM ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ನೋಂದಣಿ ಅಷ್ಟೇ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು. ನೋಂದಣಿ ಆಗದೇ ಇದ್ರೆ ಮುಂದೆ ಕಾನೂನು ಸಮರ ಎದುರಿಸಬೇಕಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಒಂದು ಒಗ್ಗೂಡದಂಥ ಸಮೂಹ ಒಂದು ಕಡೆ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡಿಬೇಕಾ ಬೇಡ? ಸರ್ಕಾರದ ಅನುಮತಿ ಪಡಿಬೇಕಾದ್ರೆ ಯಾರ ಹೆಸರಿನಲ್ಲಿ ಕೊಡಬೇಕು? ಈಗ ನಾನು ಒಬ್ಬನೇ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ನೀವು ವೈಯಕ್ತಿಕವಾಗಿ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಒಂದು ಗುಂಪು ಒಗ್ಗೂಡಿದಾಗ ಈ ದೇಶದ ಕಾನೂನು ಸುವ್ಯವಸ್ಥೆ ಏನು ಕ್ರಮ ಕೈಗೊಳ್ಳಬೇಕು? ನಾವೇನು ಇಲ್ಲದನ್ನು ಮಾತಾಡ್ತಿಲ್ಲ. ಇಲ್ಲಿಯವರೆಗೆ ಕೆಲವೊಂದು ಅನಪೇಕ್ಷಿತ ವಿಚಾರಗಳು ಈ ದೇಶದಲ್ಲಿ ನಡೆದಿದೆ. ಅದನ್ನು ಸರಿದಾರಿನಲ್ಲಿ ಬನ್ನಿ ಅಂತ ನಾವು ಅವ್ರನ್ನ ಕರಿತಾ ಇದ್ದೀವಿ. ನಾವೇನು ಅವ್ರನ್ನ ವಿರೋಧ ಮಾಡ್ತಿಲ್ಲ. ನಾವೆಲ್ಲರೂ ಭಾರತೀಯರು ಅಂದಮೇಲೆ ಯಾಕೆ ಈ ದೇಶದ ಕಾನೂನನ್ನ ಗೌರವಿಸಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ನಾವು ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಒಂದು ಒಗ್ಗೂಡದಂಥ ಸಮೂಹ ಒಂದು ಕಡೆ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡಿಬೇಕಾ ಬೇಡ?